ಲೋಕಸಭಾ ಸ್ಪೀಕರ್ ಆಗಲು ಇರಬೇಕಾದಂಥ ಕನಿಷ್ಠ ವಯೋಮಿತಿ ಎಷ್ಟು? ಲೋಕಸಭಾ ಸ್ಪೀಕರ್ ಆಗಲಿಕ್ಕೆ ಇರಬೇಕಾದ ಕನಿಷ್ಠ ವಯೋಮಿತಿ 25 ವರ್ಷಗಳು. ಕಾರಣ ಲೋಕಸಭಾ ಸದಸ್ಯನಾಗಲಿಕ್ಕೆ ಇರಬೇಕಾದಂತಹ ವಯೋಮಿತಿ ಏನಿದೆ 25 ವರ್ಷಗಳು, ಅದು ಲೋಕಸಭಾ ಸ್ಪೀಕರ್ಗೂ ಕೂಡ ಅನ್ವಯವಾಗುತ್ತೆ. ಕಾರಣ ಲೋಕಸಭಾ ಸದಸ್ಯರಲ್ಲೇ ಒಬ್ಬನನ್ನ ಲೋಕಸಭಾ ಸ್ಪೀಕರನ್ನಾಗಿ ಆಯ್ಕೆ ಮಾಡಿಕೊಳ್ಳೋದ್ರಿಂದ ಅವರಿಗಿರಬೇಕಾದಂಥ ಕನಿಷ್ಠ ವಯೋಮಿತಿ 25 ವರ್ಷಗಳು. ಲೋಕಸಭಾ ಸದಸ್ಯರ ಆಯ್ಕೆಯ ಬಗ್ಗೆ ವಿವರಿಸುವ ಸಂವಿಧಾನದ ವಿಧಿ ಯಾವುದು? 81ನೇ ವಿಧಿ ಏನಿದೆ ಲೋಕಸಭಾ ಸದಸ್ಯರ ಆಯ್ಕೆಯ ಪ್ರಕ್ರಿಯೆಯ ಬಗ್ಗೆ ತಿಳಿಸುತ್ತದೆ. ಲೋಕಸಭಾ ಸದಸ್ಯರು ನೇರವಾಗಿ ಮತದಾರರಿಂದ ಆಯ್ಕೆಯಾಗ್ತಾರೆ. ಇವರ ವಯೋಮಿತಿ ಕನಿಷ್ಠ 25 ವರ್ಷಗಳಾಗಿರುತ್ತೆ. ಇವರ ಒಂದು ಮಾಸಿಕ ವೇತನ 1 ಲಕ್ಷ ರೂಪಾಯಿಗಳಾಗಿರುತ್ತೆ. ಸಂವಿಧಾನದ 155ನೇ ವಿಧಿಯು ಈ ಕೆಳಗಿನ ಯಾರ ನೇಮಕದ ಬಗ್ಗೆ ವಿವರಿಸುತ್ತೆ? ರಾಜ್ಯಪಾಲರು, ರಾಷ್ಟ್ರಪತಿ, ಉಪಸಭಾಪತಿ, ರಾಜ್ಯಸಭಾ ಸದಸ್ಯರು. ಸಂವಿಧಾನದ 155ನೆಯ ವಿಧಿ ರಾಜ್ಯಪಾಲರ ನೇಮಕದ ಬಗ್ಗೆ ವಿವರಣೆಯನ್ನು ನೀಡುತ್ತೆ. ರಾಜ್ಯಪಾಲರನ್ನ ನೇಮಕ ಮಾಡುವಂತವರು ರಾಷ್ಟ್ರಪತಿಗಳಾಗಿರುತ್ತಾರೆ. ಇವರಿಗೆ ಪ್ರಮಾಣ ವಚನವನ್ನು ಬೋಧಿಸುವಂತವರು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿರುತ್ತಾರೆ. ಇದರಲ್ಲಿ ಯಾವುದು ಸಾಂವಿಧಾನಿಕವಾದ ಸಂಸ್ಥೆಯಾಗಿದೆ? ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಕರಿತೀವಿ. 4 ಸಂಸ್ಥೆಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಸಾಂವಿಧಾನಿಕ ಸಂಸ್ಥೆ ಕೇಂದ್ರ ಚುನಾವಣಾ ಆಯೋಗವಾಗಿದೆ. ಇನ್ನುಳಿದಂಥ ನೀತಿ ಆಯೋಗ, ಲೋಕಾಯುಕ್ತ, ಕೇಂದ್ರ ಮಾಹಿತಿ ಆಯೋಗ ಇವೇನಿದ್ದಾವೆ ಇವು ಸಾಂವಿಧಾನಿಕವಲ್ಲದ ಸಂಸ್ಥೆಗಳಾಗಿದ್ದಾವೆ. ಸಂವಿಧಾನದ 12ನೇ ಅನುಸೂಚಿ ಈ ಕೆಳಗಿನ ಯಾವುದನ್ನು ವಿವರಿಸುತ್ತೆ? 12th ಶೆಡ್ಯೂಲ್ ಅಂತ ಕರಿತೀವಿ. ಪಕ್ಷಾಂತರ ನಿಷೇಧ ಕಾಯ್ದೆ, 22 ಅಧಿಕೃತ ಭಾಷೆಗಳು, ಕೇಂದ್ರ, ರಾಜ್ಯ ಮತ್ತು ಸಮವರ್ತಿ ಪಟ್ಟಿ, ಮುನ್ಸಿಪಾಲಿಟಿ. ಇವುಗಳಲ್ಲಿ ಸಂವಿಧಾನದ 12ನೇ ಅನುಸೂಚಿ ಏನಿದೆ ಮುನ್ಸಿಪಾಲಿಟಿ ಅಥವಾ ನಗರ ಸ್ಥಳೀಯ ಸಂಸ್ಥೆಗಳ ಬಗ್ಗೆ ಮಾಹಿತಿಯನ್ನ ನೀಡುತ್ತದೆ. ಭಾರತದ ಆಡಳಿತದ ಮೇಲೆ ನಿಯಂತ್ರಣ ಹೇರಲು ಈಸ್ಟ್ ಇಂಡಿಯಾ ಕಂಪನಿ ಜಾರಿಗೆ ತಂದಂತಹ ಕಾಯ್ದೆ ಯಾವುದು? ಈ ಕೆಳಗಿನ ಕಾಯ್ದೆಗಳಲ್ಲಿ 1773ರ ರೆಗ್ಯುಲೇಟಿಂಗ್ ಆಕ್ಟ್ ಏನಿದೆ ಇದು ಭಾರತದ ಆಡಳಿತದ ಮೇಲೆ ನಿಯಂತ್ರಣವನ್ನು ಹೇರಲಿಕ್ಕೆ ಜಾರಿಗೆ ತಂದಂತಹ ಮೊಟ್ಟ ಮೊದಲ ಕಾಯ್ದೆಯಾಗಿದೆ. ಕಂಪನಿ ಕಾಯ್ದೆ ಅಂತ ಕರಿತೀವಿ. ಈಸ್ಟ್ ಇಂಡಿಯಾ ಕಂಪನಿ ಜಾರಿಗೆ ತಂದಂತಹ ಕಾಯ್ದೆಯಾಗಿತ್ತು. ಭಾರತದಲ್ಲಿ ಶಿಕ್ಷಣಕ್ಕಾಗಿ 1 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಬೇಕೆಂದು ಶಿಫಾರಸನ್ನು ಮಾಡಿದಂತಹ ಕಾಯ್ದೆ ಯಾವುದು? 1813ರ ಚಾರ್ಟರ್ ಕಾಯ್ದೆ ಅನ್ವಯ ಭಾರತದಲ್ಲಿ ಶಿಕ್ಷಣಕ್ಕಾಗಿ 1 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡುವ ನಿರ್ದೇಶನವನ್ನು ಈ ಒಂದು ಕಾಯ್ದೆ ನೀಡುತ್ತೆ. ಈ ಮೂಲಕವಾಗಿ ಭಾರತದಲ್ಲಿ ಶಿಕ್ಷಣಕ್ಕೆ ಬ್ರಿಟಿಷ್ ಸರ್ಕಾರವು ಉತ್ತೇಜನವನ್ನ ನೀಡಿತು. ಇನ್ನು ಕ್ರೈಸ್ತ ಮತ ಪ್ರಚಾರಕರು ಏನಿದ್ರು ಅವರು ಶಾಲೆಗಳನ್ನು ಆರಂಭ ಮಾಡಲಿಕ್ಕೆ ಕಾರಣವಾಗಿದ್ದು ಭಾರತದಲ್ಲಿ ಈ ಚಾರ್ಟರ್ ಕಾಯ್ದೆಯಿಂದ. ಮೊದಲ ಬ್ರಿಟಿಷ್ ಸರ್ಕಾರದ ಕಾಯ್ದೆ ಭಾರತದಲ್ಲಿ ಜಾರಿಗೆ ಬಂದ ವರ್ಷ ಯಾವುದು? 1858. ಬ್ರಿಟಿಷರು ಭಾರತದಲ್ಲಿ ಜಾರಿಗೆ ತಂದ ಆರಂಭದ ಕಾಯ್ದೆಗಳನ್ನು ಇಲ್ಲಿದ್ದಂಥ ಈಸ್ಟ್ ಇಂಡಿಯಾ ಕಂಪನಿ ಜಾರಿಗೆ ತರುತ್ತೆ. ಆ ಕಾಯ್ದೆಗಳನ್ನು ಕಂಪನಿಯ ಕಾಯ್ದೆಗಳು ಅಂತ ಕರೀತಾರೆ. ಇನ್ನು 1857ರ ದಂಗೆಯ ನಂತರ ನೇರವಾಗಿ ಬ್ರಿಟನ್ ಸರ್ಕಾರ ಏನಿದೆ ರಾಣಿಯ ಆಡಳಿತದಂಥ ಬ್ರಿಟನ್ ಸರ್ಕಾರ ಜಾರಿಗೆ ತಂದಂತಹ ಕಾಯ್ದೆಗಳನ್ನು ಬ್ರಿಟಿಷ್ ಸರ್ಕಾರದ ಕಾಯ್ದೆಗಳು ಅಂತ ಕರೀತಾರೆ. ಸೊ ಅವು ಬ್ರಿಟಿಷ್ ಸರ್ಕಾರದ ಕಾಯ್ದೆಯಲ್ಲಿ ಮೊದಲ ಬಾರಿಗೆ ಜಾರಿಗೆ ಬಂದಂತಹ ಕಾಯ್ದೆ 1858ರ ಘೋಷಣೆ ಅಥವಾ ಕಾಯ್ದೆಯಾಗಿದೆ. 1858ರಲ್ಲಿ ಬ್ರಿಟನ್ ರಾಣಿಯ ಘೋಷಣೆಯಂತೆ ಭಾರತದ ಮೊದಲ ವೈಸ್ರಾಯಾಗಿ ನೇಮಕವಾದವರು ಯಾರು? ಲಾರ್ಡ್ ಕ್ಯಾನಿಂಗ್. 1858ರಲ್ಲಿ ಬ್ರಿಟನ್ನಿನ ರಾಣಿ ಘೋಷಣೆ ಮಾಡಿದಂತೆ ಅಲ್ಲಿಯವರೆಗೆ ಭಾರತದಲ್ಲಿ ಜಾರಿ ಇದ್ದಂತಹ ಗವರ್ನರ್ ಜನರಲ್ ಹುದ್ದೆಯನ್ನು ಬದಲಾವಣೆ ಮಾಡಿ ವೈಸ್ರಾಯ್ ಎನ್ನುವಂತಹ ಹುದ್ದೆಯನ್ನು ಸೃಷ್ಟಿ ಮಾಡಲಾಯಿತು. ಅದರಂತೆ ಭಾರತದ ಮೊದಲ ವೈಸ್ರಾಯ್ ಆಗಿ ನೇಮಕವಾದಂಥವರು ಲಾರ್ಡ್ ಕ್ಯಾನಿಂಗ್. 1919ರ ಕಾಯ್ದೆ ಜಾರಿಗೆ ತಂದ ಕ್ರಮಗಳ ಬಗ್ಗೆ ಅಧ್ಯಯನ ಮಾಡಲು 1927ರಲ್ಲಿ ನೇಮಕ ಮಾಡಿದಂಥ ಆಯೋಗ ಯಾವುದು? ಸೈಮನ್ ಆಯೋಗ. ಸೈಮನ್ ಆಯೋಗ ಭಾರತಕ್ಕೆ ಬರಲಿಕ್ಕೆ ಕಾರಣ 1919ರಲ್ಲಿ ಜಾರಿಗೆ ತಂದಂಥ ಕಾಯ್ದೆಯ ಬೆಳವಣಿಗೆ ಮತ್ತು ಅಧ್ಯಯನದ ವಿಶ್ಲೇಷಣೆಯನ್ನ ಮಾಡಲಿಕ್ಕೆ ಬಂದಿರ್ತಾರೆ. 1927 ನವೆಂಬರ್ನಲ್ಲಿ ಸರ್ ಜಾನ್ ಸೈಮನ್ ರವರ ಅಧ್ಯಕ್ಷತೆಯಲ್ಲಿ 7 ಜನರ ನಿಯೋಗ ಭಾರತಕ್ಕೆ ಬರುತ್ತೆ. ಇದಕ್ಕೆ ಸೈಮನ್ ಆಯೋಗ ಎಂಬ ಹೆಸರನ್ನ ನೀಡಲಾಗಿತ್ತು. ಆದರೆ ಈ ಆಯೋಗದಲ್ಲಿ ಯಾವುದೇ ಭಾರತೀಯ ಪ್ರತಿನಿಧಿ ಇರಲಿಲ್ಲ.
ಅನ್ಹ್ಯಾಪಿ ಇಂಡಿಯಾ ಎಂಬ ಕೃತಿಯನ್ನು ಬರೆದಂಥ ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರ ಯಾರು? ಲಾಲಾ ಲಜಪತ್ ರಾಯ್. ಲಾಲ್ ಪಾಲ್ ಎಂದು ಖ್ಯಾತಿ ಪಡೆದಂತಹ ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ ತಿಲಕ್, ಬಿಪಿನ್ ಚಂದ್ರಪಾಲ್ ರವರ ಸಹ ಹೋರಾಟಗಾರರಾಗಿದ್ದಂತಹ ಲಾಲಾ ಲಜಪತ್ ರಾಯರವರು ಬರೆದಂತಹ ಪ್ರಮುಖ ಕೃತಿಗಳಲ್ಲಿ ಅನ್ಹ್ಯಾಪಿ ಇಂಡಿಯಾ, ಯಂಗ್ ಇಂಡಿಯಾ, ಆರ್ಯ ಸಮಾಜ, ದ ಸ್ಟೋರಿ ಆಫ್ ಮೈ ಡಿಪಾರ್ಟೇಷನ್ ಎಂಬುವು ಪ್ರಮುಖವಾದವು. ಸ್ವತಂತ್ರ ಭಾರತದ ಮಂತ್ರಿಮಂಡಲದಲ್ಲಿ ಪ್ರಥಮ ಶಿಕ್ಷಣ ಮಂತ್ರಿ ಯಾರು? ಇದಕ್ಕೆ ಸರಿ ಉತ್ತರ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ಇವರ ಹುಟ್ಟುಹಬ್ಬವನ್ನು ರಾಷ್ಟ್ರೀಯ ಶಿಕ್ಷಣ ದಿನ ಅಂತಲೂ ಕೂಡ ಆಚರಿಸುವುದನ್ನು ನಾವು ಗಮನಿಸಬಹುದು. ಇವರು ಸ್ವತಂತ್ರ ಭಾರತದ ಮೊದಲ ಕ್ಯಾಬಿನೆಟ್ನಲ್ಲಿ ಶಿಕ್ಷಣ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದ್ದರು. ಮೌಂಟ್ ಎವರೆಸ್ಟ್ ಶಿಖರ ಕಂಡುಬರುವ ಹಿಮಾಲಯದ ಭಾಗ ಯಾವುದು? ಕುಮ್ಟಾನ್ ಹಿಮಾಲಯ, ಅಸ್ಸಾಂ ಹಿಮಾಲಯ, ಕಾಶ್ಮೀರ ಹಿಮಾಲಯ, ನೇಪಾಳ ಹಿಮಾಲಯ. ಸೊ ಮೌಂಟ್ ಎವರೆಸ್ಟ್ ಇರುವಂಥ ಭಾಗ ನೇಪಾಳ ಹಿಮಾಲಯ. ಅದು ಹಿಮಾಲಯದ ನೇಪಾಳಕ್ಕೆ ಸಮೀಪದಲ್ಲಿರುವಂಥ ಈ ಭಾಗದಲ್ಲಿ ನಾವು ಜಗತ್ತಿನ ಅತ್ಯಂತ ಎತ್ತರವಾದಂತಹ ಶಿಖರವಾದ ಮೌಂಟ್ ಎವರೆಸ್ಟ್ ಅನ್ನು ನಾವು ಕಾಣಬಹುದು. 8,848 ಮೀಟರ್ನಷ್ಟು ಎತ್ತರವಾದಂತಹ ಪರ್ವತ ಶಿಖರವಾಗಿದೆ ಮೌಂಟ್ ಎವರೆಸ್ಟ್. ಇದು ಕಂಡುಬರುವಂಥ ಭಾಗ ನೇಪಾಳ ಹಿಮಾಲಯದ ಭಾಗದಲ್ಲಿ ಕಾಣ್ತೀವಿ. ಸ್ವತಂತ್ರ ಭಾರತದ ಪ್ರಥಮ ಕ್ಯಾಬಿನೆಟ್ನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವ ಖಾತೆಯ ಸಚಿವರಾಗಿದ್ದರು? ಇದು ಕಾನೂನು ಸಚಿವರಾಗಿ ಕೆಲಸವನ್ನು ನಿರ್ವಹಿಸಿರ್ತಾರೆ. ಸ್ವತಂತ್ರ ಭಾರತದ ಪ್ರಥಮ ಕಾನೂನು ಮಂತ್ರಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ಕ್ರಿಪ್ಸ್ ಆಯೋಗ ಆಗಮಿಸಿದಂತಹ ವರ್ಷ ಯಾವುದು? 1942ರಲ್ಲಿ ಭಾರತಕ್ಕೆ ಕ್ರಿಪ್ಸ್ ಆಯೋಗವು ಆಗಮಿಸಿತ್ತು. 1946ರಲ್ಲಿ ಬ್ರಿಟನ್ ಪ್ರಧಾನಿಯವರಾದಂತಹ ಕ್ಲೆಮೆಂಟ್ ಆಟ್ಲಿ ಅವರು ಯಾವ ಆಯೋಗವನ್ನು ನೇಮಕ ಮಾಡಿದರು? ಇದಕ್ಕೆ ಸರಿ ಉತ್ತರ ಕ್ಯಾಬಿನೆಟ್ ಆಯೋಗವನ್ನು 1946ರಲ್ಲಿ ಅಂದಿನ ಬ್ರಿಟನ್ ಪ್ರಧಾನಿಯಾಗಿದ್ದಂತಹ ಕ್ಲೆಮೆಂಟ್ ಆಟ್ಲಿ ಅವರು ನೇಮಕವನ್ನು ಮಾಡಿ ಭಾರತಕ್ಕೆ ಕಳಿಸ್ತಾರೆ, ಸಂವಿಧಾನ ರಚನೆಗೆ ಸಂಬಂಧಪಟ್ಟಂಥ ಪ್ರಕ್ರಿಯೆಗಳನ್ನು ಅಧ್ಯಯನ ಮಾಡಲು. ಇನ್ನು ಕ್ಲೆಮೆಂಟ್ ಆಟ್ಲಿ ಮೇಲೆ ಇನ್ನೊಂದು ಪ್ರಶ್ನೆಯನ್ನು ಕೂಡ ಕೇಳ್ತಾರೆ, ಭಾರತ ಸ್ವತಂತ್ರವಾದಾಗ ಬ್ರಿಟನ್ ಪ್ರಧಾನಿ ಯಾರಾಗಿದ್ದರು ಅಂತ. ಅದಕ್ಕೂ ಕೂಡ ಕ್ಲೆಮೆಂಟ್ ಆಟ್ಲಿನೇ ಸರಿಯಾದಂತಹ ಉತ್ತರವಾಗಿದೆ. ಸಂವಿಧಾನ ರಚನಾ ಸಭೆಯಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯವನ್ನು ಯಾರು ಪ್ರತಿನಿಧಿಸಿದ್ದರು? ಇವು ಕೂಡ ಪ್ರಮುಖವಾದಂತಹ ಪ್ರಶ್ನೆಗಳು. ಇದಕ್ಕೆ ಸರಿ ಉತ್ತರ ಫ್ರಾಂಕ್ ಆಂಟೋನಿಯವರು ಸಂವಿಧಾನ ರಚನಾ ಸಭೆಯಲ್ಲಿ ಆಂಗ್ಲೋ ಇಂಡಿಯನ್ ಸಮುದಾಯವನ್ನು ಪ್ರತಿನಿಧಿಸಿದಂತಹ ಪ್ರತಿನಿಧಿಯಾಗಿದ್ದರು. ಸಂವಿಧಾನ ರಚನಾ ಸಭೆಯಲ್ಲಿ ಮುಸ್ಲಿಂ ಮಹಿಳೆಯರನ್ನು ಪ್ರತಿನಿಧಿಸಿದಂತಹ ಏಕೈಕ ಮಹಿಳೆಯ? ಇದಕ್ಕೆ ಸರಿ ಉತ್ತರ ರಸುಲ್ಲಾ ಬೇಗಂ ಎಂಬುವಂಥವರು ಮುಸ್ಲಿಂ ಮಹಿಳೆಯರನ್ನು ಪ್ರತಿನಿಧಿಸಿದ್ದ ಏಕೈಕ ಮಹಿಳೆಯಾಗಿದ್ದಾರೆ ಸಂವಿಧಾನ ರಚನಾ ಸಭೆಯಲ್ಲಿ. ಮೊದಲನೇ ಪಾಣಿಪತ್ ಕದನ ನಡೆದ ವರ್ಷ ಯಾವುದು? ಮೊದಲನೇ ಪಾಣಿಪತ್ ಕದನ ನಡೆದ ವರ್ಷ ಕ್ರಿಸ್ತಶಕ 1526ರಲ್ಲಿ ನಡೆಯಿತು. ರಾಷ್ಟ್ರೀಯ ಏಕತಾ ದಿವಸ ಎಂದು ಯಾರ ಜನ್ಮದಿನವನ್ನು ಆಚರಿಸುವರು? ಇತ್ತೀಚೆಗೆ ಅದನ್ನು ಆಚರಣೆ ಮಾಡಿದ್ವಿ. ರಾಷ್ಟ್ರೀಯ ಏಕತಾ ದಿವಸ ಅಂತೇಳಿ ಭಾರತದ ಮೊದಲ ಗೃಹ ಮಂತ್ರಿಗಳಾಗಿದ್ದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಜನ್ಮದಿನವನ್ನು ರಾಷ್ಟ್ರೀಯ ಏಕತಾ ದಿವಸ ಅಂತ ಆಚರಣೆ ಮಾಡ್ತೀವಿ. ಭಾರತದ ಉಕ್ಕಿನ ಮನುಷ್ಯ ಅಂತೇಳಿ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರನ್ನ ಕರೆಯುತ್ತೇವೆ. ಅಭಿನವ್ ಭಾರತ್ ಎಂಬ ಕ್ರಾಂತಿಕಾರಿಗಳ ರಹಸ್ಯ ಸಮಾಜವನ್ನು ಯಾರು ಸಂಘಟಿಸಿದರು? ವಿನಾಯಕ ದಾಮೋದರ ಸಾವರ್ಕರ್ ಅಥವಾ VD ಸಾವರ್ಕರ್ ಅವರು ಸ್ಥಾಪಿಸಿದಂತಹ ಗುಪ್ತ ಸಂಘಟನೆಯ ಹೆಸರು ಅಭಿನವ ಭಾರತ. 1904ರಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಇನ್ನು 1857ರ ಸಿಪಾಯಿ ದಂಗೆಯನ್ನ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದವರು ಕೂಡ ಇವರೇ. ಅಲ್ಲದೇನೆ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಎಂಬ ಕೃತಿಯನ್ನು ಕೂಡ ರಚನೆ ಮಾಡಿದ್ದರು. ಬುದ್ಧನು ಸಾರನಾಥದ ಜಿಂಕೆವನದಲ್ಲಿ ನೀಡಿದ ಮೊದಲ ಉಪದೇಶವನ್ನು ಏನೆಂದು ಕರೆಯುವರು? ಬುದ್ಧನಿಗೆ ಜ್ಞಾನೋದಯವಾದ ನಂತರ ತನ್ನ ಶಿಷ್ಯಂದರಿಗೆ ಮೊದಲ ಬಾರಿಗೆ ನೀಡಿದಂತಹ ಪ್ರವಚನವನ್ನು ಧರ್ಮಚಕ್ರ ಪ್ರವರ್ತನ ಅಂತ ಕರೀತಾರೆ. ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಸಾರ್ಕ್ ಡ್ಯಾಶ್ನಲ್ಲಿ ಸ್ಥಾಪಿಸಲಾಗಿದೆ. ಅಂದರೆ ಸ್ಥಾಪನೆಯಾಗಿದ್ದು ಎಲ್ಲಿ? ಕೊಲಂಬೋ, ಇಸ್ಲಾಮಾಬಾದ್, ಕಾಠ್ಮಂಡು, ಢಾಕಾ. ಸರಿಯಾದ ಉತ್ತರ ಆಯ್ಕೆ 4 ಢಾಕಾ, ಬಾಂಗ್ಲಾದೇಶದ ರಾಜಧಾನಿ. ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಸ್ಥೆ ಅಂತ ಕರಿತೀವಿ ಕನ್ನಡದಲ್ಲಿ. ಇದು 8 ದಕ್ಷಿಣ ಏಷ್ಯಾ ರಾಷ್ಟ್ರಗಳು ಸೇರಿ ರಚಿಸಿಕೊಂಡಿರುವ ಒಂದು ಅಂತಾರಾಷ್ಟ್ರೀಯ ಪ್ರಾದೇಶಿಕ ಸಂಘಟನೆಯಾಗಿದೆ ಮೂಲದಲ್ಲಿ.
1985ರಲ್ಲಿ ಸ್ಥಾಪನೆಯಾಯಿತು. ಸಾಮೂಹಿಕ ಸ್ವಾವಲಂಬನೆಗಾಗಿ ಒತ್ತು ನೀಡುವುದರ ಜೊತೆಗೆ ಆರ್ಥಿಕ, ಸಾಮಾಜಿಕ, ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿಯನ್ನು ಸಾಧಿಸುವಲ್ಲಿ ಪರಸ್ಪರರಿಗೆ ನೆರವಾಗುವುದು ಈ ಒಂದು ಸಂಘಟನೆಯ ಮೂಲ ಉದ್ದೇಶ. ಡಿಸೆಂಬರ್ 8, 1985ರಲ್ಲಿ ಢಾಕಾ, ಬಾಂಗ್ಲಾದೇಶದಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು. ಇದರ ಪ್ರಧಾನ ಕಚೇರಿ ನೇಪಾಳದ ಕಠ್ಮಂಡು. ದಿ ಸೋಷಿಯಲ್ ಕಾಂಟ್ರಾಕ್ಟ್ ಇದು ಯಾರ ಪ್ರಸಿದ್ಧ ಕೃತಿಯಾಗಿದೆ? ಆಯ್ಕೆ 2, ರೂಸೋ ಅಥವಾ ಜೆ ರೂಸೋ ಅಂತ ಕರಿತೀವಿ. ಇದನ್ನು ಪ್ರಾರಂಭದಲ್ಲಿ ಆನ್ ದಿ ಸೋಷಿಯಲ್ ಕಾಂಟ್ರಾಕ್ಟ್ ಎಂದು ಪ್ರಕಟಣೆಯನ್ನು ಮಾಡಲಾಗಿರುತ್ತೆ. ರಾಜಕೀಯ ಸಿದ್ಧಾಂತಗಳಿಗೆ ಸಂಬಂಧಪಟ್ಟಂಥ ಅತ್ಯಂತ ಪ್ರಸಿದ್ಧ ಕೃತಿಯಾಗಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವಂತಹ ಜಿಲ್ಲೆ ಯಾವುದು? ಸರಿ ಉತ್ತರ, ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದೆ.